ನನಗೆ ನಾಚಿಕೆನಾ. ಇವತ್ತು ಮೊದಲನೇ ದಿನ ನನ್ನ ಗಂಡನ ಮನೆಯಲ್ಲಿ. ಆ್ಯಕ್ಚುಲಿ ಮಮ್ಮಿ ಮನೆಯಿಂದ ಎಲ್ಲ ಊಟಕ್ಕೆ ಬರ್ತಾ ಇದ್ದಾರೆ, ನಾನ್ ವೆಜ್ ಇವತ್ತು. ಬೀದಿಲಿ ಬೆಳೆದ ಮಕ್ಕಳು ಬೆಳಿತಾವಂತೆ, ಕೋಣೆಲಿ ಬೆಳೆದ ಮಕ್ಕಳು ಕೊಳಿತಾವಂತೆ. ನೈಸ್ ಗಾದೆ, ಇದೆಲ್ಲ ಒಂದು ಕಂಟೆಂಟಾ? Hey you guys, welcome back to my YouTube channel. If you're watching me for the first time, hi, ನನ್ನ ಹೆಸರು ರೋಸಾ ಶಂಕರ್. ನನ್ನ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಮಾಡೋ ವೀಡಿಯೋಸ್ಗಳನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ. ಸೊ ಲಾಸ್ಟ್ ವಿಡಿಯೋ ಬಂದುಬಿಟ್ಟು ನನ್ನ ಮದುವೆ ವ್ಲಾಗ್ ಆಗಿತ್ತು. ಇದು ಅದ್ರ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನನ್ನ ಮನೆಗೆ ಹೇಗೆ ತುಂಬಿಸ್ಕೊಂಡ್ರು, ಅದಾದಮೇಲೆ ನನ್ನ ಗಂಡನ ಮನೇಲಿ ನನ್ನ ಮೊದಲನೇ ದಿನ ಯಾವ ರೀತಿ ಕಳೀತು, ಆಮೇಲೆ ನಾವು ಮನೆ ದೇವ್ರಿಗೆ ಹೋಗಿದ್ವಿ, ಆ ದಿನ ಏನೇನಾಯಿತು ಅಂತೆಲ್ಲ ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಕೀಪ್ ವಾಚಿಂಗ್. ನಾನು ತುಂಬ ಎಕ್ಸೈಟ್ ಆಗಿದ್ದೆ. ಇವ್ರ ಮನೆಗೆ ಸುಮಾರು ಟೈಮ್ ಬಂದಿದ್ದೀನಿ, ಬಟ್ ಇದೊಂಥರ ತುಂಬ ಸ್ಪೆಷಲ್ ಮೂಮೆಂಟ್ ಆಗಿತ್ತು ನನಗೆ, ಫಸ್ಟ್ ಈ ಥರ ಬರ್ತಾ ಇರೋದು. ಆ್ಯಂಡ್ ಯಾವ ರೀತಿ ಆಯಿತು ಏನು ಅಂತೆಲ್ಲ ತೋರಿಸ್ತೀನಿ ಬನ್ನಿ. ಅಷ್ಟೇ ಅಲ್ಲೇ ಹೆಸರು ಕಾಲು ಇಟ್ಬಿಟ್ಲು ಒಳಗಡೆ. ನನಗೆ ನಾಚಿಕೆನಾ? ಬರೀ ಒಗಟಲ್ಲಿ ಇಷ್ಟೊಂದು ಟೈಮ್ ಕೊಟ್ಟಿದ್ವಲ್ಲ ಅದಕ್ಕೆ. ಅವನ ಬಗ್ಗೆ ಹೆಂಗೆ ಅಭಿಪ್ರಾಯ ಹೇಳು ನಿಮ್ಗೆ? ಅವನ ಬಗ್ಗೆ ಏನು ಹೇಳಿ? ನಂಗೆ ನಾಚಿಕೆನಾ ಧೈರ್ಯವಂತ ಬರತ್ತು ಅಷ್ಟೇ. ಜಾಸ್ತಿ ಐತೆ. ಹೂವಿನಂತ ರೋಜಾ. ಸೊ ಇವತ್ತು ಮೊದಲನೇ ದಿನ ನನ್ನ ಗಂಡನ ಮನೆಯಲ್ಲಿ. ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ. ರಾತ್ರಿ ಬೇಗ ಮಲ್ಕೊಂಡ್ಬಿಟ್ಟಿದ್ದೆ ನಾನು, ಬಿಕಾಸ್ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು, ನಿದ್ದೆ ಆಗಿರಲಿಲ್ಲ. ಸೊ ಎಲ್ಲರ ಪಾಟಿಗೂ ಏನೇನೋ ಕೆಲಸ ಮಾಡ್ತಾಯಿದ್ರು, ನಾನು ಮಲ್ಕೊಂಡ್ಬಿಟ್ಟೆ. ಸೊ ಇವತ್ತು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡೆ. ಇವತ್ತು ಮನೆ ದೇವ್ರಿಗೆ ಹೋಗಬೇಕು, ಅವ್ರ ಮನೆ ದೇವ್ರಿಗೆ. ಸೊ ಅದಕ್ಕೆ ರೆಡಿಯಾಗಿದ್ದೀನಿ. ಈ ರೀತಿ ಸೀರೆ ಉಟ್ಕೊಂಡಿದ್ದೀನಿ, ನಾನೇ ಉಟ್ಕೊಂಡಿರೋದು ಇದು ಫಸ್ಟ್ ಟೈಮ್. ಈ ರೀತಿ ಕಾಣಿಸ್ತಾ ಇದೆ. ಇವಾಗ ಮನೆ ದೀಪ ಹಚ್ಚಿಬಿಟ್ಟು ನಾವು ಹೊರಡಬೇಕು. ನಮ್ಮ ಪತಿ ದೇವರು ಇನ್ನೂ ಮಲಗಿದ್ದಾರೆ ಅನಿಸುತ್ತೆ. ಅವ್ರನ್ನ ಆಗಲೇ ಎಬ್ಸಕ್ಕೆ ಇವಾಗ 4 ಜನ ಹೋದರು. ಪಾಪ ಅವ್ರಿಗೆ 3-4 ದಿನದಿಂದ ನಿದ್ದೆನೇ ಆಗಿಲ್ಲ. ಸೊ ಇವತ್ತು ಮದುವೆ ಮುಗಿದ್ಮೇಲೆ ಆರಾಮಾಗಿ ಮಲಗಿದ್ದಾರೆ. ನೋಡೋಣ ಇವಾಗ ಎದ್ದೊಳ್ತಿದ್ದಾರೆ ಅಂತ ಅನಿಸುತ್ತೆ. ಅಷ್ಟರಲ್ಲಿ ನಾನು ಮನೆ ದೀಪ ಹಚ್ಬಿಡ್ತೀನಿ. ಸೊ ಇವತ್ತಿನ ದಿನ ಯಾವ ರೀತಿ ಇರುತ್ತೆ ಹೇಗೆ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ನಿಮ್ಮ ಕಾರಲ್ಲಿ ಕವರ್ಗಳಿದ್ವು ಏನಾರು ಕೇಳಬೇಕಣ ಕವರ್. ಹಾಂ ಸಿಲಿಂಡ್ರಾ ಏನು ನಿಂಗೆ ಯಾರು ಹಾಕಿದ್ರಿ ಇದು ಜುಟ್ಟು? ಇಲ್ಲಿ ಆ ಕಡೆ ತಿರುಗಿ. ಯಾರು ಹಾಕಿದ್ರು ಅದನ್ನು ಹೇಳು? ಯಾರು ಹಾಕಿದ್ರು ಅದನ್ನು ಜುಟ್ಟು ನಿಂಗೆ? ನೋಡಿ ಗೈಸ್, ನಿತೀಶ್ N7 ಅವರು ಊಟಕ್ಕೆ ಬಂದಿದ್ದಾರೆ. ಇವತ್ತು ನಮಗೆ ಇವಳೇ ಮಾಡಿರೋದು? ಇಲ್ಲ, ನಾನು ಏನು ಮಾಡಿಲ್ಲ. ಒಬ್ಬಟ್ಟೆಲ್ಲ ಇವಳೇ ಮಾಡಿದ್ದೆ. ಇವತ್ತು ನನಗೆ ಒಬ್ಬಿಟ್ಟು ಊಟ ಮತ್ತು ವಡೆ ಮಾಡಿದ್ದಾರೆ. ಬೆಳಗ್ಗೆಯಿಂದ ಏನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗಲೇ ನೈಟ್ ಆಗಿದೆ, ಊಟ ಮಾಡಬೇಕು. ಊಟ ಹಾಕ್ತಾ ಇದ್ದಾರೆ. ಏನು ಊಟ ಮಾಡಿಸಿದ್ದೀರಾ ಇವತ್ತು? ಹಾಂ, ಬೇಳೆ ಸಾರು
ಬೇಳೆ ಸಾರು, ಅನ್ನ, ಕೈಮಾ ಉಂಡೆನಾ? ಕಡಲೆಬೇಳೆ ವಡೆ, ಹಾಂ. ಒಬ್ಬಟ್ಟು, ಕಾಯಿ ಒಬ್ಬಟ್ಟು. ಏನಕ್ಕೆ ಇದೆಲ್ಲ ಸ್ಪೆಷಲ್ ಆಗಿ ಮಾಡಿಸಿದ್ದೀರಾ? ಏನಕ್ಕೆ ಅಂದರೆ ಗಂಡಿದ್ವಲ್ಲ ಹೊಸ ಜೋಡಿ, ಅದಕ್ಕೆ ಸಿಹಿ ಖಾರ ಎರಡೂ ಇಕ್ಬೇಕು. ಹಾಂ. ನಾಳೆ ಖಾರ ಊಟ ಮಾಡ್ತೀವಲ್ಲ. ನಾಳೆ ಖಾರ ಊಟ ಏನು ಮಾಡಿಸ್ತಾ ಇದ್ದೀರಾ? ಅಯ್ಯೋ ನೀವೇನು ಮಾತಾಡ್ಕೊತಾ ಇದ್ದೀರಾ? ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಏನು ಸಪ್ಪೆ ಉಪ್ಪು ಫ್ಯೂಚರ್? ಇವರು ಆಂಟಿನೂ ಕಂಟೆಂಟ್ ಕೊಡ್ತಾರೆ ನಮಗೆ. ಅತ್ತೆಯವರು ಕಂಟೆಂಟ್ ಕೊಡ್ತಾರೆ. ಹಾ, ರೇಖಾಸ್ ಅಡುಗೆ ಅಂತ ಒಂದು ಚಾನಲ್ ಇದೆ ಆಕ್ಚುಲಿ, ತುಂಬಾ. ರೇಖಾಸ್ ಕಿಚನ್. ಸೊ ಇವ್ರ ಅಪ್ಪ ಅಂದ್ರೆ ನಮ್ಮ ಮಾವ ಬರೀ ಸಿಲಿಂಡರ್ ಎತ್ತದಲ್ಲಿ ಎತ್ತಿದ ಕೈ. ಸೊ ಅವ್ರ ಕೈಲೇ ಎತ್ಸೋದು. ಇವರು ಪಾತ್ರೆ ತೊಳೆಯೋಕೆ ಫೇಮಸ್. ಇವರು ಬೆಂಗಳೂರಿಂದ ಒಬ್ಬಿಟ್ಟು ಹೊತ್ತಕ್ ಬಂದಿದ್ದಾರೆ. ಇವರು ನಾಗಮಂಗ್ಲದಿಂದ ನನ್ನ ವಿಚಾರಿಸ್ಕೊಳಕ್ ಬಂದಿದ್ದಾರೆ. ಇವ್ರ ಮನೆ ಓನರು, ಇವ್ರದೇನಿಲ್ಲ. ಸೊ ನಾಳೆ ಏನ್ ಅಡ್ಗೆ ಮಾಡಿಸ್ತಾ ಇದ್ದೀರಾ? ಸೀಕ್ರೆಟ್. ಓಕೆ, ನಾಳೆ ಏನಾಗುತ್ತೆ ಅಂತ ನಾಳೆನೆ ನೋಡೋಣ. ಇವತ್ತು ನಮ್ಮ ಮನೇಲಿ ಒಬ್ಬಿಟ್ಟು ಊಟ. ಒಬ್ಬಿಟ್ಟು ಯಾರು ಮಾಡಿರೋದು? ನಾನೇ. ಸೂಪರ್, ಸಖತ್ತಾಗಿದೆ. ಗುಡ್ ಮಾರ್ನಿಂಗ್. ಇವತ್ತು ಡೇ 2. ಇವತ್ತು ಆ್ಯಕ್ಚುಲಿ ಹೆಣ್ದೇವ್ರಿಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿದ್ದೀನಿ. ಸೊ ಇವಾಗ ಮನೇಲಿ ಪೂಜೆ ಮಾಡಿಕೊಂಡು ಹೋಗಬೇಕು. ಇವತ್ತು ಆ್ಯಕ್ಚುಲಿ ಮಮ್ಮಿ ಮನೆಯಿಂದ ಎಲ್ಲ ಊಟಕ್ಕೆ ಬರ್ತಾ ಇದ್ದಾರೆ, ನಾನ್ ವೆಜ್ ಇವತ್ತು. ಸೊ ಈ ಕಡೆ ಕರ್ನಾರೆ ಅಂತಾರೆ. ಸೊ ಆ ಥರ ಮಾಡ್ತಾಯಿದ್ದೀವಿ. ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ದೇವಸ್ಥಾನಕ್ಕೆ ಹೋಗಿದ್ದು ಕೋಳಿ ಕುಯಿಸ್ಕೊಂಡು ಮನೆಗೆ ಬಂದು ಅಡುಗೆ ಮಾಡಿಕೊಂಡು ಮಮ್ಮಿಯವ್ರ ಮನೆಯವರೆಲ್ಲ ಬರ್ತಾಯಿದ್ದಾರೆ. ಸೊ ಅವ್ರಿಗೆ ಊಟ ಇಕ್ಬೇಕು. ಸೊ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಈ ರೀತಿ ಪೂಜೆ ಮಾಡಿದ್ದೀನಿ. ಇವಾಗ ಸೀರೆ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಇವಾಗ ಹೋಗಬೇಕು ದೇವ್ರಿಗೆ. ಇದು ಮಮ್ಮಿ ಕೊಡಿಸಿರೋದು. ಇದು ತೊಗೊಳ್ಳೇಬೇಕು ನೀನು, ತುಂಬ ಚೆನ್ನಾಗಿದೆ. ನಾನು ಯಾಕೋ 2 ಮನಸ್ಸಿತ್ತು, ಬಟ್ ಮಮ್ಮಿ ಇಲ್ಲ ಇದೇ ತಗೋ ಇದು ಹಾಕಲೇಬೇಕು ಇವತ್ತು ನೀನು ಅಂತ ಇದು ಕೊಡಿಸಿತ್ತು. ಹಾಕ್ಕೊಂಡ್ಮೇಲೆ ಇವಾಗ ತುಂಬ ಇಷ್ಟ ಆಗ್ತಾಯಿದೆ. ಆ್ಯಕ್ಚುಲಿ ಚೆನ್ನಾಗಿದೆ ಸೀರೆ, ತುಂಬ ಸಖತ್ತಾಗಿ ಕಾಣಿಸ್ತಾ ಇದೆ. ಅವ್ರು ಬರಲಿ ಸುಮ್ಮನೆ ಹೆಂಗೆ ರೇಗಿಸ್ತಾರೆ ಸುಮ್ಮನೆ ಏನೇನು. नाम दे ईश्या, भरत नाम दे ईश्या, रोजा नाम दे ईश्या, सुजातम नाम दे ईश्या, रंगक्षी नाम दे ईश्या. जब मुट्टे तक कर दो अष्टकों को बकटो और प्रसाद बकटो और ये जात करो. ನೀನಿಕ್ಕಂದ ನಿತ್ಸ ಇವಾಗ ತಾನೇ ಪೂಜೆ ಆಯಿತು. ಮಡ್ಲಕ್ಕಿ ತುಂಬಿಸಿದ್ವಿ. ಇವರು ಮನೆ ದೇವರು, ಹೆಣ್ಣು ಮನೆ ದೇವರು ಆಯಿತು. ಇವಾಗ ಅಲ್ಲೊಂದು ದೇವಸ್ಥಾನ ಇದೆ, ಅಂದರೆ ಇವರು ಅಕ್ಕ ತಂಗಿ ಅಂತ. ಸೊ ಅಲ್ಲೂ ಮಡ್ಲಕ್ಕಿ ತುಂಬಿಸ್ಬೇಕು. ಚೆನ್ನಾಗಾಯಿತು ಪೂಜೆ, ಒಳ್ಳೆ ದರ್ಶನ. ಮಡ್ಲಕ್ಕಿ ಹೇಗಿತ್ತು ದರ್ಶನ? ಈ ಕಡೆ ಈ ಸೈಡು ಬೆಳಕು ಬೀಳ್ತಾ ಇಲ್ಲ, ಈ ಕಡೆ ಮಾಡಿ. ನಮ್ಮ ದೋಸ್ತಿ ಪ್ರದರ್ಶನ
ಚೆನ್ನಾಗೈತೆ ದರ್ಶನ. ಖುಷಿ. ನಡೀರ್ ತಿಂಡಿ ಮಾಡೋಣ ಇವಾಗ. ಹೇಳಿ ಏನಾರ. ಮನೆ ಹೆಣ್ಣು ದೇವ್ರಿಗೆ ಬಂದು ಹಾ ಪೂಜೆ ಮಾಡಿಸ್ತೇವೆ ಹಾ ಎಲ್ಲ. ಇವಾಗ ಮಟನ್ ಚಿಕನ್ ಮಾಡಿ ಮನೆಗೆ ಹಾ ಹೆಣ್ಣುಗಳು ಕಳಿಸಿ ಹಾ. ನಾಳೆ ಅವ್ರ ಮನೆಗೆ ಹೋಗಿ ನಾವು ಮಟನ್ ಚಿಕನ್ ಉಣ್ಕೊಂಡು ನಾಳೆನೇ ತಿಂತೀರಾ ಮಟನ್ ಚಿಕನ್ನು? ನಾವು ಒಂದು ಜಾಗ ಹೋಯ್ತೀವಿ ಅಲ್ಲೆಲ್ಲ ಕರೆಕ್ಟ್ ಐತಿ ಅಂದ್ರೆ ನಾಳೆನೇ. ಸರಿ. ಅದಕ್ಕೆ ದೇವಸ್ಥಾನದ ನಮ್ಮನ್ನೆಲ್ಲ. ಹೇಗಿದೆ ಫೀಲಿಂಗು ಇದು ಹಿಂಗೆ? ಹೇಗೆ ಅನಿಸ್ತಾ ಇದೆ? ಕೋಳಿಗಳಿಗೆ ಕೇಳಬೇಕಾ ಹೇಗೆ ಅನಿಸ್ತಾ ಇದೆ? ಬಿಡ್ರು. ಕೊನೆ ಸಮಯ. ಅಯ್ಯೋ ಪಾಪ. ಏನ ಲಾಲಿಪಾಪ್ ಹೇಳೋದು ಚೆನ್ನಾಗಿರುತ್ತೆ. ಕಬಾಬ್ ಸಕ್ಕತ್ತಾಗಿರುತ್ತೆ ಆ್ಯಕ್ಚುಲಿ. ಬೇರ್ದು ಹೆಂಗೆ ಇಟ್ಕೊಂಡಿದ್ಯಾ ಬರತ್ತಾ? ರೂಢಿ ಇದೆಯಾ ಇದೆಲ್ಲ? ಬರತ್ತವ್ರಿಗೆ ನಿಮ್ಗೆ ಇದೆಲ್ಲ ರೂಢಿ ಇದೆಯಾ? ಮಾತಾಡ್ಬಾರ್ದಲ್ವಾ? ದುಡ್ಡು ಬಂದ ಮೇಲೆ ಚೇಂಜ್ ಆಗಿಲ್ಲ ನಾನು. ದುಡ್ಡು ಮಾಡ್ಕೊಂಡು ಏನು ಚೇಂಜ್ ಆಗಿಲ್ಲ. ಅಲ್ಲ ಈ ಥರ ನಾವ್ಯಾವಾಗೂ ಕೋಳಿ ಇಟ್ಕೊಂಡಿಲ್ಲ ಬಿಡು. ದುಡ್ಡು ಬಂದ್ಮೇಲೆ ದುಡ್ಡು ಬರೋಕ್ಕಿಂತ ಮುಂಚೆ ಇದೆಲ್ಲ ಒಂದು ಕಂಟೆಂಟಾ? ಎಲ್ಲ ಗೊತ್ತಾ? ಚೋಟ್ ಸುಳ್ಳು ಬುಗ್ರಿ ಕತ್ತಿ ಕೋಳಿ ತಿಂದಿರೋದು ಗಾದೆ ಐತೆ ಗೊತ್ತಾ? ಬೀದಿಲ್ ಬೆಳೆದ ಮಕ್ಕಳು ಬೆಳಿತಾವಂತೆ, ಕೋಣೆಲ್ ಬೆಳೆದ ಮಕ್ಕಳು ಕೊಳಿತಾವಂತೆ. ನೈಸ್ ಗಾದೆ. ನಾನು ಕೋಣೆಯಲ್ಲಿ ಬೆಳೆದಿದ್ದೀನಿ, ಇವನು ಬೀದಿಲಿ ಬೆಳೆದಿದ್ದಾನೆ ಅಂತ ಇದ್ರದ್ದು ಅರ್ಥ ಇವ್ರು ಹೇಳ್ತಾ ಇರೋದು. ಬಿಕಾಸ್ ನಾನು ಕೋಳಿ ಹಿಡಿಯೋಕ್ಕಾಗ್ತಾ ಇಲ್ಲ ಅದಕ್ಕೇನೆ. ಅಲ್ಲಿ ಎ ಸಿ ರೂಮಲ್ಲಿ ಕೂತಿದ್ವಿ, ಪೌಡ್ರ್ ತಗೊಂಡು ವರ್ಕೌಟ್ ಮಾಡೋರ್ನ 10 ನಿಮಿಷ ಹಿಂಗೆ ಹಿಡ್ಕೊಂಡು ನಿಂತ್ಕೊಂಡ್ರೆ ಆಗಲ್ಲ. ಎಷ್ಟು 4 kg ಅಪ್ಪಾಜಿ ಅದು? ಕೋಳಿನ ಒಂದು ತಿನ್ನೋರು ಮುಂದ್ಬಿಟ್ಟು ಅದು ಅರ್ಧ ಗಂಟೆ ನಿಂತ್ಕೊಂಡು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕೋಣೆಲ್ ಬೆಳೆದ ಮಕ್ಕಳು, ಬೀದಿಲ್ ಬೆಳೆದ ಮಕ್ಕಳು. ಒಂದು ಸ್ಟ್ರೇಟ್ ಆಗಿ ಮಾಡೋ ಹಂಗೆ. ಅತ್ತೆ ಏನು ತಿಂಡಿ ಮಾಡ್ತಿದ್ದೀರಾ? ತರಕಾರಿ ಉಪ್ಪಿಟ್ಟು. ತರಕಾರಿ ಅಂತೀನಿ. ನಾವಿಲ್ಲಿ ಪೂಜೆ ಮುಗಿಸ್ಕೊಂಡು ತಿಂಡಿ ತಿನ್ಕೊಂಡು ಹೊರಡೋಕ್ಕೆ ಮಧ್ಯಾಹ್ನ ಆಗೋಯ್ತು. ಬೆಳಗ್ಗೆಯಿಂದ ಭಟ್ರು ಎಲ್ಲ ಮನೆ ಹತ್ರ ಬಂದು ಅಡುಗೆ ಮಾಡ್ತಾ ಇದ್ರು. ಸೊ ನಮ್ಮ ಕರ್ನರೆ ಹೇಗಿತ್ತು ಏನು ಅಂತ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಆ್ಯಂಡ್ ನಾನು ಬರತ್ತವ್ರು ಕೂಡ ಮಮ್ಮಿ ಮನೆಗೆ ಹೋಗ್ತಾ ಇದ್ವಿ. ಅದೆಲ್ಲ ಯಾವ ರೀತಿ ಆಯಿತು ಹೇಗೆ ಆಯಿತು ಅಂತ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬಾಯ್.